ಹಸುಗಳು ದೇವರ ಸಮಾನ. ಹಸುಗಳನ್ನು ಪೂಜೆ ಮಾಡುವುದು ದೇವರ ಪೂಜೆ ಮಾಡಿದಂತೆ. ಇದು ಭಾರತೀಯ ಸನಾತನ ಸಂಸ್ಕೃತಿಯ ಉಳಿವಿಗೆ ಭದ್ರವಾದ ಅಡಿಪಾಯವನ್ನು ಹಾಕಿದಂತೆ ಎಂದು ಪಾವಗಡ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರದ ಹೊರವಲಯದ ಜಗಳೂರಜ್ಜನ ದೇವಸ್ಥಾನದ ಸಮೀಪದಲ್ಲಿ 350 ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿ, ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ, ನನ್ನಿವಾಳದ ಕಟ್ಟೆಮನೆಯ ಮುತ್ತುಗಾರ ದೇವರ ಎತ್ತುಗಳು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 1,60,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸೆಡ್ಗಳ ಗೋಪೂಜೆ ಮಾಡುವ ಮೂಲಕ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಪಾವಗಡದ ಶ್ರೀ ರಾಮಕೃಷ್ಣ ಸೇವಾ ಆಶ್ರಮದಿಂದ ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ಭಾಗದ ದೇವರ ಎತ್ತುಗಳ ಹುಲ್ಲಿಗೆ 30 ಲಕ್ಷ ರೂಪಾಯಿಗಳ ಖರ್ಚು ಮಾಡಲಾಗುತ್ತದೆ. ದೇವರ ಎತ್ತುಗಳು ಸಂರಕ್ಷಣೆಯಲ್ಲಿ ಕಿಲಾರಿಗಳ ಸೇವೆ ಮಹತ್ವವಾಗಿದ್ದು, ನೂತನ ಶೆಡ್ಗಳ ನಿರ್ಮಾಣದಿಂದ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ದೇವರ ಎತ್ತುಗಳಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗುತ್ತದೆ. ದೇವರ ಎತ್ತುಗಳು ಸೇವೆಯೇ ಸಾಕ್ಷಾತ್ ಭಗವಂತನ ಸೇವೆ ಎಂಬ ಮನೋಭಾವದಿಂದ ಅವುಗಳ ಸಂರಕ್ಷಣೆಗೆ ಮುಂದಾಗಿರುವುದು ಸ್ವಾಮಿ ವಿವೇಕಾನಂದರು ತಿಳಿಸಿದಂತೆ ಸಾರ್ಥಕವಾದ ಸೇವೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿನವರಿಗೆ ಕಲಿಸುವ ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಇಲ್ಲ ಇಲ್ಲಿ ಕೂತಿರೋರು ಏನು ಅನ್ಕೋತಾರೋ ಪರವಾಗಿಲ್ಲ, ನಾನು ಹೇಳಿ ಮತ್ತೆ ಯಾವಾಗಲೂ ನಾವು ಸನ್ಯಾಸಿಗಳಿಗೆ ನಮಗೇನು ಭಯ ಇಲ್ಲ. ಯಾಕಂದರೆ ಇನ್ಕ್ರಿಮೆಂಟ್ ಇಲ್ಲ ಅಥವಾ ಟ್ರಾನ್ಸ್ಫರ್ ಇಲ್ಲ, ಟ್ರಾನ್ಸ್ಫಾರ್ಮೇಷನ್ ಇದೆ, ಟ್ರಾನ್ಸ್ಫರ್ ಇಲ್ಲ. ಫ್ರಮ್ ಹ್ಯೂಮನ್ ಬೀಯಿಂಗ್ ಟು ಡಿವೈನಿಟಿ ಇರ್ತೀವಿ, ಸುಮ್ಮನೆ ಅಡ್ವರ್ಟೈಸ್ ಮಾಡ್ತಿರ್ತೀವಿ. ಭಾರತೀಯತೆ, ಸಂಸ್ಕೃತಿ, ಪರಂಪರೆ ಎಲ್ಲ ಮನೇಲಿದೆಯಾ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಮನೇಲಿದೆಯಾ? ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕರು, ಇವರು ಹಿರಿಯರು ಅವ್ರಿಗೂ ಕೇಳಿ ಹೇಳ್ತಾರೆ, ನಾವು ಮನೆಯಲ್ಲಿ ಸ್ನಾನಾದಿಗಳನ್ನ ಮುಗಿಸಿ ರಾಘವೇಂದ್ರ ಮಠಕ್ಕೆ ಹೋಗಿ ತದನಂತರ ಅಶ್ವತ್ಥ ವೃಕ್ಷಕ್ಕೆ ಹೋಗಿ 39 ರೂಪಾಯಿ ಮಧ್ಯತ್ತು ವಿಷ್ಣು ರುಕ್ಮಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ಏನಮ್ಮ ಅಂತ ಹೇಳಿ ಗೋಪೂಜೆ ಮಾಡಿ ಎಲ್ಲ ಆದ್ಮೇಲೆ ಮಾಡ್ತಾರೆ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಒಬ್ಬರ ಮೇಲೆ ಹೇಳೋದಲ್ಲ, ನಮ್ಮ ಸಂಸ್ಕೃತಿ ಪರಂಪರೆ ನೆನ್ನೆ ಮೊನ್ನೆದಲ್ಲ, ಸಹಸ್ರಾರು ವರ್ಷಗಳಿಂದ ಬಂದಿರುವಂತಹ ಪರಂಪರೆ. ಇವತ್ತು ನೀವು ಹಸುವಿಗೆ ಗೋಪೂಜೆ ಮಾಡಿದಾಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತದೆ.